ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿಗೆ ಹೊರಟಿದ್ವಿ. ಸ್ವಲ್ಪ ಶಾಪಿಂಗ್ ಇತ್ತು, ಹಾಗೆ ಮಕ್ಕಳು ಕೂಡ ಸ್ಕೂಲ್ ರಜಾ ಇತ್ತು, ಎಲ್ಲೂ ಕರ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ನಾನು ಕೂಡ ಇತ್ತೀಚೆಗೆ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅಕಾಡೆಮಿ ಶುರು ಮಾಡಿದ್ಮೇಲೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಟೈಮೇ ಸಿಗ್ತಿಲ್ಲ. ಹಂಗಾಗಿ ಒಂದು ದಿನ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು, ಹಾಗೆ ಮಕ್ಕಳನ್ನ ಕೂಡ ಹಾಗೆ ಲೂಲು ಮಾಲು ಆ ಥರ ಎಲ್ಲಾದರೂ ಓಡಾಡ್ಸ್ಕೊಂಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ. ಬೆಳಗ್ಗೆ ಮನೆಯಲ್ಲೆದ್ದು ಫ್ರೆಶ್ ಅಪ್ ಆಗಿ ಹೊರಟ್ವಿ. ಹಾಗೆ ಹೋಗ್ತಾ ಆನ್ ದಿ ವೇಯಲ್ಲಿ ನಮ್ಮ ಶಾರ್ಕ್ ಫುಡ್ ಕೋರ್ಟ್ ಅಂತ ಸಿಗುತ್ತೆ, ಸೋಲೂರಿಂದ ಇನ್ನು ಸ್ವಲ್ಪ ಹಿಂದೆನೇ ಸಿಗುತ್ತೆ. ಅಲ್ಲಿ ಟಿಫನ್ಗೆ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಇಲ್ಲಿ ತುಂಬಾ ಕ್ರೌಡ್ ಇತ್ತು. ಸಂಡೇ ಮಾತ್ರ ಸಿಕ್ಕಾಬಟ್ಟೆ ಜನ ಇರ್ತಾರೆ ಇಲ್ಲಿ. ಅನ್ಲಿಮಿಟೆಡ್ ಈ ಥರ ಚಟ್ನಿ ಮತ್ತು ಸಾಗು ಎಲ್ಲ ತಂದು ಟೇಬಲ್ ಮೇಲೇ ಇಟ್ಬಿಡ್ತಾರೆ. ಅದು ಬಿಟ್ಟರೆ ನಾವಿನ್ನು ದೋಸೆ, ಇಡ್ಲಿ, ರೈಸ್ ಬಾತ್ ಈ ಥರ ಏನು ಬೇಕಾದರೂ ಆರ್ಡ್ರ್ ಮಾಡ್ಕೋಬೋದು. ನಾವು ಮಸಾಲೆ ದೋಸೆ ಮತ್ತು ಇಡ್ಲಿ ಹಾಗೆ ಒಂದು ರೈಸ್ ಬಾತ್ ಎಲ್ಲ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾವು ಫಸ್ಟ್ ಟೈಮು ಇಲ್ಲಿ ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗೇ ಇತ್ತು. ಪ್ರೈಸು ಕೂಡ ಓಕೆ. ನೀವು ಯಾರಾದರೂ ಈ ಸೈಡ್ ಹೋಗೋರಿದ್ರೆ ಒಂದ್ಸಲ ನೀವು ಕೂಡ ವಿಸಿಟ್ ಮಾಡ್ಬೋದು. ಹಾಗೆ ಅಲ್ಲೇ ಮಾವಿನ ಹಣ್ಣೆಲ್ಲ ಮಾರ್ತಾಯಿದ್ರು. ಇವರೆಲ್ಲ ಅಲ್ಲೇ ಹಳ್ಳಿಗಳು, ಅಕ್ಕಪಕ್ಕ ಹಳ್ಳಿಗಳಲ್ಲಿ ಬೆಳೆದಿರೋ ಅಂಥ ಹಣ್ಣುಗಳು ಮತ್ತು ಸೊಪ್ಪು ತರಕಾರಿ ಎಲ್ಲ ಬಂದು ಇಲ್ಲಿ ಇದೊಂಥರ ಟೂರಿಸ್ಟ್ ಪ್ಲೇಸ್ ಥರ ಆಗೋಗ್ಬಿಟ್ಟಿದೆ. ಅಲ್ಲಿ ಸೇಲ್ ಮಾಡ್ತಾಯಿದ್ರು. ಚೆನ್ನಾಗಿದೆ ಅಂತ ಅನ್ನಿಸ್ತು. ಮಾವಿನ ಹಣ್ಣೆಲ್ಲ ಅಲ್ಲಿ ಟೇಸ್ಟ್ ಮಾಡೋಕ್ಕೆ ಅಂತಲೇ ಕಟ್ ಮಾಡಿ ಕೂಡ ಕೊಟ್ಟರು. ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಮನೆಯವ್ರು ತಗೊಳ್ಳೋಣ ಅಂತ ತಗೊತಿದ್ದಾರೆ. ಮಳೆ ಬರೋವರೆಗೂ ಮಾವಿನ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ಇವಾಗ ಏನು ಮಾಡೋಕ್ಕಾಗಲ್ಲ, ಮಳೆ ಅಂತೂ ಇನ್ನೂ ಯಾವಾಗ ಬರುತ್ತೆ ಗೊತ್ತಿಲ್ಲ. ಆದರೆ ಹಣ್ಣುಗಳಂತೂ ಬಂದಿದೆ. ಸೀಸನಲ್ ಫ್ರೂಟ್ಸ್ ಆಗಿರೋದ್ರಿಂದ ತಿನ್ಬೋದು, ಏನಾಗಲ್ಲ. ಆದರೆ ಜಾಸ್ತಿ ತಿನ್ನಬಾರ್ದು ಅಷ್ಟೇ. ಹಂಗಾಗಿ ನಾವು 1 kg ಮಾವಿನ ಹಣ್ಣನ್ನ ತೊಗೊಂಡ್ವಿ. ಚೆನ್ನಾಗಿತ್ತು. ನನ್ನ ಮಗನಿಗೆ ತುಂಬ ಇಷ್ಟ ಇದು ಮಾವಿನ ಹಣ್ಣು ಅಂದರೆ. ಅದಕ್ಕೆ ಸ್ವಲ್ಪ ತಗೊಂಡ್ವಿ. ಅಲ್ಲಿ ತಗೊಂಡು ಈಗ ಅಲ್ಲಿಂದ ನಾವು ಹೊರಟ್ವಿ. ತಿಂಡಿ ಚೆನ್ನಾಗಿತ್ತು. ಒಂಥರ ಮೈಂಡ್ ಫ್ರೆಶ್ ಆಯಿತು ಅಂತಲೇ ಹೇಳ್ಬೋದು. ಒಳ್ಳೆ ತಿಂಡಿ ತಿಂದು ಈಗ ನಮ್ಮ ಜರ್ನಿ ಅಲ್ಲಿಂದ ಬೆಂಗಳೂರು ಕಡೆಗೆ ಹೊರಟ್ವಿ. ಬೆಂಗಳೂರಿಗೆ ಹೋಗ್ಬಿಟ್ಟು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಈಗ ನಾನು ಮತ್ತು ನಮ್ಮ ಮನೆಯವರು ಚಿಕ್ಕಪೇಟೆ ಕಡೆ ಹೊರಟಿದ್ದೀವಿ. ಅಲ್ಲಿ ಸ್ವಲ್ಪ ನನಗೆ ಅಕಾಡೆಮಿಗೆ ಬೇಕಾದಂಥ ಪ್ರಾಡಕ್ಟ್ಸ್ ಎಲ್ಲ ಶಾಪಿಂಗ್ ಮಾಡೋದಿತ್ತು. ಅಲ್ಲೆಲ್ಲ ಮಕ್ಕಳನ್ನ ಕರ್ಕೊಂಡು ಓಡಾಡೋದಕ್ಕಾಗಲ್ಲ. ಹಂಗಾಗಿ ನಾನು ಮತ್ತು ಮನೆಯವರು ಮಾತ್ರ ಹೋಗಿ ತೊಗೊಂಬಂದ್ಬಿಡೋಣ, ಆಮೇಲೆ ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ವೈಭವ್ ಸ್ಟೋರ್ಸಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಆಯಿತು. ಆಮೇಲೆ ಚಿಕ್ಕಪೇಟೆಗೆ ಬಂದ್ವಿ. ಇಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸು ಮತ್ತು ವಾಟರ್ ಬಾಟಲ್ಸ್ ಎಲ್ಲ ಬೇಕಿತ್ತು. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವಾ, ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ತಗೊಳಕ್ಕೆ ಹೋದರೆ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಹಾಗಾಗಿ ಈ ಟೈಮಲ್ಲಿ ಸ್ಕೂಲಿಗೆ ಬೇಕಾದಂಥ ಪ್ರಾಡಕ್ಟ್ಸ್ ಎಲ್ಲ ತಗೊಳ್ಳೋದು ಬೆಟರ್ ಅಂತಲೇ ನನಗನ್ಸುತ್ತೆ. ಹಾಗಾಗಿ ವಾಟರ್ ಬಾಟಲು, ಲಂಚ್ ಬಾಕ್ಸ್ ಎಲ್ಲ ನೋಡ್ತಿದ್ದೆ. ನೋಡಿ ಇಲ್ಲೊಂದು ಚಿಕ್ಕ ವಾಟರ್ ಬಾಟಲ್ ಎಷ್ಟು ಕ್ಯೂಟಾಗಿತ್ತು ಅಂತ. ತುಂಬಾ ಚಿಕ್ಕ ಸೈಜಿಂದ 100 ml 150 ml ಆ ಸೈಜಿಂದ ಎಲ್ಲ ವಾಟರ್ ಬಾಟಲ್ಗಳಿತ್ತು. ಚೆನ್ನಾಗಿತ್ತು. ಹಾಗೆ ನಾನು ಈ ಥರ ಲಂಚ್ ಬಾಕ್ಸ್ನ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸ್ಟೀಲಲ್ಲಿ 3 ಕಂಪಾರ್ಟ್ಮೆಂಟ್ಸ್ ಇರೋವಂಥ ಬಾಕ್ಸ್ಗಳನ್ನ ತಗೋಬೇಕು ಅಂತ. ಈಗ ಅಲ್ಲಿ ಚಿಕ್ಕಪೇಟೆಗೆ ಹೋಗುವಾಗ ಹಾಗೆ ಹೋಲ್ಸೇಲ್ ಶಾಪಲ್ಲಿ ಕಾಣಿಸ್ತು. ನೋಡೋಣ ಅಂತ ಹೋದ್ವಿ. ನಂಗೆ ಅಲ್ಲಿ ಇಷ್ಟ ಆಯಿತು, ಪರವಾಗಿಲ್ಲ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ಪ್ರೈಸು ಕೂಡ ಓಕೆ. 500, 550, 600 ಆ ರೇಂಜಲ್ಲಿತ್ತು. ಇದೇ ನಾವು ಆನ್ಲೈನಲ್ಲಿ ಕೂಡ ಎಲ್ಲ ಸರ್ಚ್ ಮಾಡಿದ್ದೆ, 600 ಮೇಲೆ ತೋರಿಸ್ತಿತ್ತು. ಹಂಗಾಗಿ ಇದು ಓಕೆ ಅಂತ ಅನ್ನಿಸ್ತು. ನನಗೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಹಂಗಾಗಿ ಇಬ್ಬರು ಮಕ್ಳಿಗೂ ಒಂದೊಂದು ಬಾಕ್ಸ್ಗಳನ್ನ ಮತ್ತು ವಾಟರ್ ಬಾಟಲ್ನೆಲ್ಲ ಅಲ್ಲಿ ತೊಗೊಂಡ್ವಿ. ನೋಡ್ತಿರ್ಬೋದು ನೀವು ಇಲ್ಲಿ ಗ್ಲಾಸು, ಪಿಂಗಾಣಿ ಐಟಮ್ಸು, ಪ್ಲಾಸ್ಟಿಕ್ಕು ಎಲ್ಲ ಥರದ್ದು ತುಂಬಾ ಚೆನ್ನಾಗಿತ್ತು. ಒಂದು ಹೋಲ್ಸೇಲ್ ಶಾಪ್ ಇದು. ಪ್ರೈಸು ಅಷ್ಟೇ ರೀಸನಬಲ್ ಆಗಿರುತ್ತೆ. ಹೊರಗಡೆ ನಾವು ನಾರ್ಮಲ್ ಶಾಪ್ಗಳಲ್ಲಿ ತಗೊಳ್ಳೋದಕ್ಕಿಂತ ಇಲ್ಲಿ ಇನ್ನೂ ಕಡಿಮೆಗೇ ಸಿಗುತ್ತೆ. ಒಂದೊಂದು ಏರಿಯಾದಲ್ಲಿ ಈ ಥರ ಸಪ್ರೇಟಾಗಿ ಒಂದೇ ಪ್ರಾಡಕ್ಟ್ಸ್ಗಳ್ದೇ ಏರಿಯಾಗಳೆಲ್ಲ ಇರುತ್ತೆ. ಹಾಗಾಗಿ ತುಂಬಾ ಕಲೆಕ್ಷನ್ಸು ಸಿಗುತ್ತೆ ನಮಗೆ ನೋಡೋದಕ್ಕಿಲ್ಲಿ. ಎಲ್ಲಿ ನಮಗೆ ಬೆಸ್ಟ್ ಅಂತ ಅನಿಸುತ್ತೆ ಅಲ್ಲಿ ನೋಡಿ ತಗೋಬೋದು. ಹಾಗೆ ಇವರು ಬಾರ್ಗೇನಿಂಗ್ ಎಲ್ಲ ಮಾಡೋಂಗಿಲ್ಲ ಇಲ್ಲಿ ಹೋಲ್ಸೇಲ್ ಶಾಪ್ಗಳಲ್ಲಿ. ಆಲ್ರೆಡಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇರ್ತಾರೆ. ಹಂಗಾಗಿ ನಮಗೆ ವರ್ತ್ ಅಂತ ಅನಿಸಿದ್ರೆ ನಾವಲ್ಲಿ ಆರಾಮಾಗಿ ತಗೋಬೋದು. ಹಾಗೆ ನಾನು ಈ ಥರದೊಂದು 6 ಗ್ಲಾಸಸ್ನು ಕೂಡ ತಗೊಂಡೆ. ಇದು ಜ್ಯೂಸ್ ಎಲ್ಲ ಏನಾದರೂ ಕೊಡೋಕ್ಕೆ ಯಾರಾದರೂ ಬಂದಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಗ್ಲಾಸ್ನು ಕೂಡ ತಗೊಂಡೆ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು, ನಮಗೆ ಸ್ವಲ್ಪ ಏರ್ ಅಸೆಸರೀಸ್ ಎಲ್ಲ ಬೇಕಿತ್ತು. ಈಗ ಸ್ಟೂಡೆಂಟ್ಸ್ಗೆ ಕ್ಲಾಸ್ ಎಲ್ಲ ನಡೀತಾ ಇದೆಯಲ್ಲ,
ಎಷ್ಟಿದ್ರೂ ಸಾಕಾಗೋದೇ ಇಲ್ಲ ಇವಾಗ. ಹೊಸದು ಏನಿದೆ ಅದನ್ನು ಅವ್ರಿಗೆ ನಾವು ಹೇಳ್ಕೊಡ್ಬೇಕಲ್ವ. ಹಂಗಾಗಿ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಬೇಕಿತ್ತು ನನಗೆ, ಎಕ್ಸ್ಟೆನ್ಷನ್ಸು ಮತ್ತು ಏರ್ ಎಸೆಸರೀಸ್ ಎಲ್ಲ. ಹಂಗಾಗಿ ಅದನ್ನು ಕೂಡ ತಗೊತಾ ಇದ್ದೀನಿ. ಇಲ್ಲಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಯಾಕೆ ಅಂದರೆ ಚಿಕ್ಕಪೇಟೆಯಲ್ಲಿ ಹೋಲ್ಸೇಲ್ ಶಾಪ್ಗಳು ಆಲ್ಮೋಸ್ಟ್ 2 o'clock ಕ್ಲೋಸ್ ಆಗುತ್ತೆ. ಇಲ್ಲೇನಿದ್ರು ಸ್ಟ್ರೀಟ್ ಶಾಪಿಂಗು ಇರುತ್ತೆ, ಶನಿವಾರ ಭಾನುವಾರ ಜಾಸ್ತಿ ಇರುತ್ತೆ. ಸಿಕ್ಕಾಬಟ್ಟೆ ಜನ ಇದ್ದರು. ನಮ್ಗೆ ಒಳಗಡೆ ಅಷ್ಟೊಂದು ಜನ ಇದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ಆದರೆ ಮೇಯ್ನ್ ಇದು ಚಿಕ್ಕಪೇಟೆ ಮೇಯ್ನ್ ರೋಡಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದರು. ಅಲ್ಲಿ ಏನು ತಗೊಳ್ಳೋಕ್ಕೂ ಆಗಲಿಲ್ಲ, ಏನು ನೋಡೋದಕ್ಕೂ ಆಗಲಿಲ್ಲ. ಹಾಗೆ ರಾಜ ಮಾರ್ಕೆಟ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಅಲ್ಲಿ ಒಂದು ಸ್ವಲ್ಪ ನನಗೆ ಅಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ತಗೊಳ್ಳೋದಿತ್ತು, ಹಂಗಾಗಿ ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಹೋದಾಗ ಅಲ್ಲಿ ಎಂಟ್ರೆನ್ಸಲ್ಲೇ ಈ ಥರ ತಮಟೆಗಳನ್ನ ಮಾರ್ತಾಯಿದ್ರು. ಒರಿಜಿನಲ್ ತಮಟೆಗಳಂತೆ, ಎಮ್ಮೆ ಚರ್ಮದಲ್ಲಿ ಮಾಡಿರೋದು ಅಂತ ಅವ್ರು ಹೇಳಿದ್ರು. ಹಾಗೆ ಸೌಂಡ್ ಎಲ್ಲ ಮಾಡಿ ತೋರಿಸ್ತಿದ್ರು, ತುಂಬಾ ಚೆನ್ನಾಗಿ ಬರ್ತಿತ್ತು. ನನ್ನ ಮಗಂಗೆ ತುಂಬಾ ಇಷ್ಟ ಇದು. ಹಂಗಾಗಿ ಮನೆಯವರು ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾಯಿದ್ರು. ಅವರು 450 ಹೇಳಿದ್ರು. ನಾವು ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ತಗೋಬೇಕು ಈ ಥರ ಜಾಗಗಳೆಲ್ಲ. ನಾವು 350ಗೆ ತಗೊಂಡ್ವಿ. ಹಾಗೆ ಇಲ್ಲಿ ನನಗೆ ಸ್ವಲ್ಪ ಜಡೆಗಳೆಲ್ಲ ಬೇಕಿತ್ತು, ಅದನ್ನು ಕೂಡ ನಾವು ತಗೊಳ್ಳೋಣ ಅಂತ ನಿಂತಿದ್ವಿ. ಶಾಪಲ್ಲಿ ಸ್ವಲ್ಪ ಕಸ್ಟಮರ್ ಬಿಸಿ ಇದ್ದಿದ್ದರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು. ಹಾಗೆ ಇಲ್ಲಿ ನನಗೆ ಒಬ್ಬರು ಕೇಳಿದರು ಒಂದ್ಸಲ, ಎಲ್ಲಿ ಈ ಥರ ಮಣಿಗಳನ್ನೆಲ್ಲ ಏರಿಸ್ಕೊಡ್ತಾರೆ ಅಂತ. ರಾಜ ಮಾರ್ಕೆಟಲ್ಲಿ ಈ ಥರ ಸಿಗುತ್ತೆ, ಪೆಂಡೆಂಟ್ಗಳನ್ನ ತಗೊಂಡು. ಹಾಗೆ ನಮ್ಗೆ ಯಾವ ರೀತಿ ಮಣಿಗಳು ಬೇಕೋ ಅದು ಕೂಡ ಎಲ್ಲ ಒಂದೇ ಶಾಪಲ್ಲಿ ಸಿಗುತ್ತೆ. ಅದನ್ನು ತಗೊಂಡು ಈ ಥರ ಪೋಣಿಸ್ಕೋಬೋದು. ಎಷ್ಟು ನಾವು ಮಣಿಗಳನ್ನ ಹೇಳ್ತೀವಿ ಅದಕ್ಕೆ ತಕ್ಕಂಗೆ ಅಲ್ಲಿ ಚಾರ್ಜ್ ಮಾಡ್ತಾರೆ. ಆ ಥರ ಶಾಪ್ಗಳು ಕೂಡ ತುಂಬಾ ಇತ್ತು. ಅದು ಯಾರಿಗಾದ್ರೂ ಇನ್ನೂ ಎಕ್ಸ್ಪ್ಲೇನ್ ಆಗಿ ತೋರಿಸ್ಬೇಕು, ಡೀಟೇಲಾಗಿ ಇನ್ನೂ ತೋರಿಸ್ಬೇಕು ಅಂತ ಯಾರಿಗಾದರೂ ಇದ್ದರೆ ಹೇಳಿ, ನಾನು ಇನ್ನೊಂದು ಸಲ ಹೋದಾಗ ಡೀಟೇಲಾಗಿ ತೋರಿಸ್ತೀನಿ. ನಮ್ಗೆ ಇವತ್ತು ಟೈಮ್ ತುಂಬಾ ಕಡಿಮೆ ಇತ್ತು, ಹಂಗಾಗಿ ನಾವು ಎಲ್ಲದನ್ನು ಡೀಟೇಲಾಗಿ ತೋರ್ಸೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಅಷ್ಟೇ ವೀಡಿಯೋಸ್ನ ಮಾಡಿದೆ. ಈ ಥರ ಜಡೆಗಳು ಪ್ರಾಕ್ಟೀಸ್ಗೆ ಬೇಕಿತ್ತು. ಇಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ತೊಗೊತೀವಿ ಅಂದರೆ 250, 300ಗೆಲ್ಲ ಸಿಗುತ್ತೆ. ಅದೇ ರಿಟೇಲ್ ಶಾಪಲ್ಲಿ ತೊಗೊಳಕ್ಕೆ ಹೋದರೆ ನಾವು 400, 500 ಎಲ್ಲ ಹೇಳ್ತಾರೆ. ಕ್ವಾಲಿಟಿ ಎಲ್ಲ ಸೇಮೇ ಇರುತ್ತೆ. ಜಡೆಗಳೆಲ್ಲ ತೊಗೊಂಡಾಯಿತು. ಇನ್ನೇನು ಅಲ್ಲಿಂದ ನಾವು ಹೊರಡ್ತಿದ್ವಿ. ಹಾಗೆ ರೋಡ್ ಸೈಡಲ್ಲಿ ಒಂದು ಹೊರಗಡೆ ಈ ಥರ ಡಿಸ್ಪ್ಲೇ ಎಲ್ಲ ಹಾಕಿದ್ರು. ಈ ಥರ ಗೋಲ್ಡ್ ಕಲರ್ ಸ್ಯಾರಿನ ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ನನ್ನ ಹತ್ರ ವೆಲ್ವೆಟ್ ಬ್ಲೌಸ್ ಇದೆ 2, ಅದಕ್ಕೆ ಮ್ಯಾಚ್ ಆಗೋದಕ್ಕೆ ಈ ಥರ ಸ್ಯಾರಿ ಬೇಕಿತ್ತು ನನಗೆ. ಅದು ರೋಡ್ ಸೈಡಲ್ಲಿ ಈ ಥರ ಕಾಣಿಸ್ತು ನನಗೆ, ಹಂಗಾಗಿ ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋದೆ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಪ್ರೈಸು ಕೂಡ ಓಕೆ. ಅವರು 900 ಹೇಳಿದ್ರು, ನಾನು 650 ಕೊಟ್ಟು ತಗೊಂಡೆ. ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಇದು ಡಿಸ್ಪ್ಲೇ ಹಾಕಿದ್ರಲ್ಲ ಒಳಗಡೆ ನಂಗೆ ಬೇರೆ ಪೀಸ್ನ ಕೊಟ್ಟರು. ನಾನು ಇದರಲ್ಲಿ 2 ಕಲರ್ನ ತೊಗೊಂಡಿದ್ದೀನಿ, ಗೋಲ್ಡು ಮತ್ತು ಸಿಲ್ವರಲ್ಲಿ ಮಗಳಿಗೆ ಒಂದು ಲೆಹಂಗಾ ಥರ ಸ್ಟಿಚ್ ಮಾಡಿಸೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇಷ್ಟೇ ನಾವು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿದ್ದು. ಆಲ್ರೆಡಿ 3ರಿಂದ 4 ಬ್ಯಾಗ್ ಆಗೋಗಿತ್ತು. ಹಂಗಾಗಿ ಇನ್ನು ಜಾಸ್ತಿ ಅಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಮಕ್ಕಳು ಎಲ್ಲ ಊಟ ಎಲ್ಲ ಮಾಡಿ ರೆಡಿಯಾಗಿ ಕಾಯ್ತಾಯಿದ್ರು. ಅಲ್ಲಿಂದ ಬಂದಮೇಲೆ ಹೋಗೋಣ ಅಂತ ಹೇಳಿದ್ವಲ್ಲ, ಹಂಗಾಗಿ ನನ್ನ ಮಗನಿಗೆ ಅದು ನೋಡಿದ ತಕ್ಷಣ ಎಷ್ಟು ಖುಷಿ ಅಂತ. ಅದು ಸ್ವಲ್ಪ ಸೈಜ್ ದೊಡ್ಡನೇ ಆಯಿತು, ಆದರೆ ಪರವಾಗಿಲ್ಲ, ಚೆನ್ನಾಗಿದೆ. ಅದು ಸೌಂಡ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಹಂಗಾಗಿ ಅದನ್ನು ತಗೊಂಬಂದ್ವಿ. ತಿನ್ಬಾರ್ದು ಬಡಿ, ಈ ಕಡೆ ನೋಡು. ಎಲ್ಲೋ ನೋಡು, ಕ್ಯಾಮ್ರಾ ನೋಡೋದಿಲ್ಲ. ಅದು ಊರಲ್ಲಿ ಹೊಡಿತಿಲ್ಲ ಅಂಗಡಿ. ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮತ್ತು ಪೂರಿ ರೈಸ್ ಎಲ್ಲ ಮಾಡಿದರು. ಅಲ್ಲೇ ಈಗ ಊಟನೂ ಕೂಡ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮಾಡಿದರು. ನಮಗೆ ಅವರ ಟೇಸ್ಟ್ನ, ಅವರು ಅಡುಗೆ ಮಾಡೋ ಟೇಸ್ಟೇ ಸಿಕ್ಕಾಬಟ್ಟೆ ಇಷ್ಟ. ನಮ್ಮಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆಗಳನ್ನ. ಪೂರಿ ಮತ್ತು ಚಿಕನ್ ಸಾಂಬಾರೆಲ್ಲ ಊಟ ಮಾಡಿಕೊಂಡು, ಹಾಗೆ ಕಬಾಬ್ ಕೂಡ ಮಾಡಿದರು. ಅದನ್ನೆಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ. ಮಲ್ಲೇಶ್ವರಂಗೆ ಹೋಗಬೇಕಿತ್ತು. ಮಂತ್ರಿ ಮಾಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಅದೇನೋ ಈಗ ಟೆಂಪ್ರವರಿ
ಕ್ಲೋಸ್ ಮಾಡಿದ್ದಾರೆ ಅಂತ ಅಂದರು ನಮ್ಮ ಚಿಕ್ಕಪ್ಪ. ಹಂಗಾಗಿ ಬೇಡ ಅಂದ್ಬಿಟ್ಟು ಲೂಲು ಮಾಲ್ ಕಡೆ ಹೋಗ್ತಾ ಇದ್ದೀವಿ. ಮಕ್ಳಿಗೂ ಕೂಡ ರಜಾ ಇದೆಯಲ್ಲ, ನಾವೆಲ್ಲೂ ಹೋಗೋದಕ್ಕೆ ಆಗ್ತಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಟೈಮ್ ಕೊಡೋಕೆ ಆಗ್ತಿಲ್ಲ. ಹಂಗಾಗಿ ಇಲ್ಲಾದರೂ ಓಡಾಡ್ಸ್ಕೊಂಬರೋಣ ಅಂದ್ಬಿಟ್ಟು ಇನ್ನೂ 20 ಡೇಸ್ ಇದೆ ಸ್ಕೂಲ್ ಸ್ಟಾರ್ಟ್ ಆಗೋದು. ಅವ್ರಿಗೂ ಮನೆಯಲ್ಲೇ ಇದ್ದು ಬೋರ್ ಆಗ್ತಿರುತ್ತಲ್ವ ಅಂದ್ಬಿಟ್ಟು ಒಂದಿನಾದರೂ ಈ ಥರ ಕರ್ಕೊಂಡು ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಆಟೋದಲ್ಲೇ ಹೋಗ್ತಿದ್ವಿ. ಕಾರೆಲ್ಲ ಪಾರ್ಕಿಂಗ್ ಮಾಡೋದು, ಹಾಗೆ ಸಿಟಿ ಒಳಗಡೆ ಕಾರೆಲ್ಲ ಓಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಟ್ರಾಫಿಕ್ ಎಲ್ಲ ಜಾಸ್ತಿ ಇದ್ದಾಗ. ಅದಕ್ಕೆ ರಿಸ್ಕ್ ಬೇಡ ಏನೋಕೆ ಅಂದ್ಬಿಟ್ಟು ಹತ್ರದಲ್ಲೇ ಇರೋದು. ಹಂಗಾಗಿ ಕಾರ್ನಲ್ಲಿ ಮನೆ ಹತ್ರನೇ ನಿಲ್ಲಿಸ್ಬಿಟ್ಟು ನಾವು ಆಟೋದಲ್ಲಿ ಬಂದ್ವಿ. ನಾವು ಇಲ್ಲಿಗೆ ಹೋದಾಗ ಒಂದು 4:30 ಆಗಿತ್ತು. ತುಂಬಾ ಬಿಸಿಲಿತ್ತು ಹೊರಗಡೆ. ಆದರೆ ಒಳಗಡೆ ಏನು ಗೊತ್ತೇ ಆಗೋಲ್ಲ, ಬಿಸಿಲಿದೆಯಾ ಮಳೆ ಬರ್ತಿದೆಯಾ ಏನು ಕತ್ಲಾಯ್ತಾ ಏನು ಗೊತ್ತೇ ಆಗೋಲ್ಲ ಒಳಗಡೆ ಹೋದರೆ. ಅಷ್ಟು ಒಳಗಡೆ ಫುಲ್ ಕಂಫರ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಯಾರಾದರೂ ಲೂಲು ಮಾಲಲ್ಲಿ ವಿಸಿಟ್ ಮಾಡಿ ಏನೇನೆಲ್ಲ ನೀವು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನೀಗ ಹೋಗ್ತಾ ಇರೋದು ಸೆಕೆಂಡ್ ಟೈಮು. ನಾನು ಒಂದು 2 ಇಯರ್ಸ್ ಬ್ಯಾಕ್ ಹೋಗಿದ್ದೆ, ಮತ್ತು ಈಗಲೇ ಹೋಗ್ತಾ ಇರೋದು. ಎಂಟ್ರೆನ್ಸಲ್ಲೇ ನಮ್ಮದು ಏನಾದರೂ ಲಗೇಜ್ ಎಲ್ಲ ಇತ್ತಂದರೆ ಚೆಕ್ ಮಾಡ್ತಾರೆ. ನಾರ್ಮಲಾಗಿ ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಎಂಟ್ರಿ ಆಗ್ತಿದ್ದಂಗೆ ಒಳಗಡೆ ಈ ಥರ ಕಾಣಿಸುತ್ತೆ ಲೂಲು ಮಾಲು. ಇದು ಮೇ ಬಿ 3 ಫ್ಲೋರ್ ಇರೋ ಅಂಥದ್ದು. ನಾನು ಸರಿಯಾಗಿ ನೋಡಲಿಲ್ಲ, ಮೇ ಬಿ ಇರ್ಬೋದು 3 ಫ್ಲೋರು. ಅಂದರೆ ಹೇಳೋದು ಮಕ್ಳ ಜೊತೆ ಹೋದರೆ ಸ್ವಲ್ಪ ಅವ್ರ ಕಡೆನೇ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಫುಲ್ಲು ಎಲ್ಲ ಏನಿದೆ ಮಾಲಲ್ಲಿ ಅಂತ ಫುಲ್ ಎಲ್ಲ ನೋಡೋದಕ್ಕೆ ನಮ್ಗೆ ಆಗಲೇ ಇಲ್ಲ, ಅಷ್ಟು ದೊಡ್ಡದಾಗಿದೆ ಈ ಮಾಲ್ ಕೂಡ. ತುಂಬಾ ಶಾಪ್ಸ್ಗಳಿದೆ, ಬಟ್ಟೆ ಆಗಿರ್ಬೋದು, ಹಾಗೆ ಸ್ಯಾಂಡಲ್ಸು ಮತ್ತು ತುಂಬಾ ಬ್ರ್ಯಾಂಡ್ಗಳೆಲ್ಲ ಇದೆ. ಈ ಥರ ಸ್ಪೋರ್ಟ್ಸ್ ಐಟಮ್ಸ್ಗಳು, ಹಾಗೆ ವಾಚಸ್ಸು, ಜ್ಯುವೆಲರಿ, ಈ ಥರ ತುಂಬಾ ಇದೆ. ಆದರೆ ಅಲ್ಲಿ ಎಲ್ಲ ಶಾಪ್ಗಳು ಖಾಲಿ ಇತ್ತು. ಮಧ್ಯದಲ್ಲಿ ಮಾತ್ರ ಜನಗಳು ಜಾಸ್ತಿ ಓಡಾಡ್ತಿದ್ರು. ಇಲ್ಲೂ ಸೂಪರ್ ಮಾರ್ಕೆಟ್ ಥರ ಆ ಥರ ಮನೆಗೆ ಬೇಕಾಗಿರೋಂಥ ಗ್ರೋಸರಿ ಎಲ್ಲ ಅದು ಕೂಡ ಸಿಗುತ್ತೆ. ಹಾಗೆ ಇಲ್ಲೇನೋ ಸ್ಪೆಷಲ್ಲಾಗಿ ಪ್ರೈಸ್ ಬ್ಲಾಸ್ಟ್ ಅಂತ ಏನೋ ಹೊಸ್ದಾಗಿ ಹಾಕಿದ್ರು. ಅಂದರೆ ಇದು ಆಫರಲ್ಲಿ ಇಟ್ಟಿದ್ರು ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳೆಲ್ಲ. ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವು ಕೂಡ ನೋಡೋಣ ಅಂದ್ಬಿಟ್ಟು ಇದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಇತ್ತು. ಹೋದ ತಕ್ಷಣ ಕಾಣಿಸ್ತು, ನೋಡೋಣ ಏನೇನು ಇರ್ಬೋದು ಅಂತ ಹೋದ್ವಿ. ಎಲ್ಲ ಥರದ್ದೂ ಇತ್ತು ಇಲ್ಲಿ. ಬ್ಯಾಗ್ಸು, ವಾಟರ್ ಬಾಟಲ್ಸು, ಲಂಚ್ ಬ್ಯಾಗ್ಸು, ಮತ್ತು ಬೆಡ್ ಸ್ಪ್ರೆಡ್ಸು, ಹಾಗೆ ಈ ಥರ ಡ್ರೈ ಫ್ರೂಟ್ಸು, ಬಟ್ಟೆಗಳು, ಸ್ಲಿಪ್ಪರ್ಸು ಎಲ್ಲದೂ ಕೂಡ ಇತ್ತು. ನಾವು ಫಸ್ಟೇ ತೊಗೊಂಡ್ಬಿಟ್ರೆ ಆಮೇಲೆ ಇದನ್ನೆಲ್ಲ ಹಿಡ್ಕೊಂಡು ಮಾಲಲ್ಲಿ ಓಡಾಡೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಆಮೇಲೆ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಒಂಥರ ವಿಶ್ ಲಿಸ್ಟ್ ಮಾಡೋ ಥರ ಮಾಡಿಬಿಟ್ಟು ಹೋದ್ವಿ. ಬಟ್ ಲಾಸ್ಟಲ್ಲಿ ನಾವು ಮಾಲಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಟೈಮೇ ಆಗೋಗಿತ್ತು ಸಿಕ್ಕಾಬಟ್ಟೆ. 8:30 ಆಗೋಗಿತ್ತು. ಆಮೇಲೆ ಅದು ಮರ್ತೇ ಹೊರ್ಟೋಗಿತ್ತು ನಮಗೆ. ಈ ಥರ ನಾವು ಅಲ್ಲಿ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಮರ್ತೋಗ್ಬಿಟ್ಟಿತ್ತು. ಹಾಗೆ ಬಂದುಬಿಟ್ವಿ. ನನಗೆ ಈಗ ವಿಡಿಯೋ ಎಡಿಟ್ ಮಾಡುವಾಗ ನೆನಪಾಗ್ತಿದೆ. ಇದು ಕೂಡ ಎಲ್ಲ ಮಾಲ್ ಒಳಗಡೆ ಇರೋವಂಥ ಪ್ರಾಡಕ್ಟ್ಸ್ಗಳೇ. ಆದರೆ ಈಗ ಸೇಲ್ಗೆ ಅಂತ ಇಟ್ಟಿದ್ದಾರೆ. ಸ್ವಲ್ಪ 50%, 60% ಆ ಥರ ಸೇಲಲ್ಲಿ ಇಟ್ಟು ಪ್ರಾಡಕ್ಟ್ಸ್ ಎಲ್ಲ ಖಾಲಿ ಆಗಲಿ ಅಂದ್ಬಿಟ್ಟು ಇಟ್ಟಿದ್ರು. ಚೆನ್ನಾಗಿತ್ತು, ಪರವಾಗಿಲ್ಲ, ತಗೋಬೋದು, ವರ್ತ್ ಅಂತಲೇ ಅನಿಸುತ್ತೆ. ನೋಡ್ತಿರ್ಬೋದು ನೀವು, ಎಲ್ಲ ಬ್ರ್ಯಾಂಡೆಡ್ ಬ್ಯಾಗ್ಗಳಿದೆಲ್ಲ 850ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹಾಕಿದ್ರು. ಆದರೆ ಸ್ವಲ್ಪ ಸಿಂಪಲ್ಲಾಗಿತ್ತು. ಆಫೀಸ್ ವೇರ್ ಆ ಥರದವ್ರಿಗೆ ಈ ಥರ ಬ್ಯಾಗ್ಗಳೆಲ್ಲ ಯೂಸ್ ಆಗುತ್ತೆ. ಬಟ್ಟೆಗಳು ಕೂಡ ಇತ್ತು. ಆದರೆ ನೋಡಿ, ನಾನು ಹೇಳಿದ್ನಲ್ಲ, ನಾವು ಸುಮ್ಮನೆ ರ್ಯಾಂಡಮಾಗಿ ನೋಡಿದ್ವಿ, ಆಮೇಲೆ ಬರೋಣ ಅಂದ್ಬಿಟ್ಟು ಮತ್ತೆ ನಮಗಲ್ಲಿ ಬರೋಕ್ಕೆ ಆಗಲಿಲ್ಲ. ಹಾಗೆ ಈ ಥರ ಕುರ್ತಾಸ್ ಕೂಡ ಎಲ್ಲ ಇತ್ತು. ಇದೇನು ಅಷ್ಟು ನಂಗೆ ಇಷ್ಟ ಆಗಲಿಲ್ಲ, ಸ್ವಲ್ಪ ಓಲ್ಡ್ ಅಂತ ಅನ್ನಿಸ್ತು. ಹಂಗಾಗಿ ನಾನೇನಲ್ಲಿ ತಗೊಳಕ್ಕೆ ಹೋಗಲಿಲ್ಲ. ಆದರೆ ಎಷ್ಟೊಂದು ಇತ್ತು ನೋಡೋದಕ್ಕೆ, ಯಾಕೋ ನನಗೆ ಇಂಟ್ರೆಸ್ಟ್ ಬರಲಿಲ್ಲ. 1-2 ನೋಡಿದೆ ಅಷ್ಟೇ. ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಹಂಗಾಗಿ ನೋಡಲಿಲ್ಲ. ಈ ಥರ ಡ್ರೆಸ್ಗಳು ಚೆನ್ನಾಗಿತ್ತು. ಇದು ಮಕ್ಳಿಗೆಲ್ಲ ಹಾಕೋದಕ್ಕೆ ಶಾರ್ಟ್ ಡ್ರೆಸ್ಗಳು ಸಮ್ಮರ್ಗೆ ಚೆನ್ನಾಗಿತ್ತು. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು. ಬೆಡ್ ಸ್ಪ್ರೆಡ್ಡು ಮತ್ತು ಈ ಥರ ಬ್ಲ್ಯಾಂಕೆಟ್ಗಳೆಲ್ಲ ಚೆನ್ನಾಗಿತ್ತು. ಅದಕ್ಕೂ ಕೂಡ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಆಗೋಯಿತು. ಆಫರ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ಜಸ್ಟ್ ನೋಡಿದ್ವಿ ಅಷ್ಟೇ, ಅಲ್ಲಿ ಏನೂ ತಗೊಳ್ಳಿಲ್ಲ. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಏನಿದೆ ಮಾಲಲ್ಲಿ ನೋಡೋಣ ಅನ್ನೋದಕ್ಕಿಂತ ನನ್ನ ಮಗ ಫಸ್ಟು ನಾನು ಆಟ ಆಡಬೇಕು ಅಲ್ಲಿಗೆ ಕರ್ಕೊಂಡೋಗಿ ಅಂತ ಆಟ ಮಾಡ್ತಿದ್ದ. 2 ಇಯರ್ಸ್ ಬ್ಯಾಕ್ ಬಂದಾಗ ಒಂದು ಸಲ ಆಡಿಸಿದ್ದೆ. ಹಂಗಾಗಿ ಗೊತ್ತಲ್ವಾ ಲೂಲು ಮಾಲಲ್ಲಿ ಈ ಥರ ಎಲ್ಲ ಏನೇನಿದೆ ಗೇಮ್ಸ್ ಅಂತ ಎಲ್ಲ ಗೊತ್ತಿರೋದ್ರಿಂದ ಫಸ್ಟ್ ಅಲ್ಲಿಗೆ ಹೋಗೋಣ ಅಂತ ಆಟ ಮಾಡ್ತಿದ್ದ. ಏನೂ ನೋಡೋದಕ್ಕೆ ಬಿಡಲಿಲ್ಲ. ಈ ಥರ ಶೋರೂಮ್ಗಳೆಲ್ಲ ಇದೆಲ್ಲ ಹೊಸ್ದಾಗಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಇರಲಿಲ್ಲ. ಜ್ಯುವೆಲರಿ ಮತ್ತು ಬಟ್ಟೆಗಳು ಆ ಥರದ್ದೆಲ್ಲ ತುಂಬಾ ಚೆನ್ನಾಗಿದೆ. ಇದು
ಹೊರಗಡೆ ಸುದರ್ಶನ್ ಎಲ್ಲ ಇದೆಯಲ್ಲ ಆ ಥರ ಶೋರೂಮ್ಗಳೆಲ್ಲ ಇಲ್ಲಿ ಒಳಗಡೆನೇ ಆಗೋಗಿದೆ. ಹಾಗೆ ಜುಡಿಯೋ, ಟ್ರೆಂಡ್ಸು ಈ ಥರ ಸಿಕ್ಕಾಬಟ್ಟೆ ಬ್ರ್ಯಾಂಡ್ಗಳೆಲ್ಲ ಇದೆ. ಪರ್ಟಿಕ್ಯುಲರಾಗಿ ಒಂದೊಂದು ಕಡೆ ಶಾಪ್ಗಳನ್ನ ಮಾಡಿದ್ದಾರೆ. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಜೋಡಿಸಿದ್ದಾರೆ. ಆರಾಮಾಗಿ ಫ್ರೀಯಾಗಿ ಹೋಗಬೇಕು. ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಅವ್ರನ್ನೇ ನೋಡೋದಾಗೋಗುತ್ತೆ. ಈ ಥರ ಎಲ್ಲ ನಾವು ನೋಡೋದಕ್ಕೆ ಏನು ಅಲ್ಲಿ ಟೈಮೇ ಸಿಗಲ್ಲ, ಆ ಥರ ಆಗೋಯ್ತು. ನಾವಿವತ್ತು ಬಂದಿರೋದೇ ಮಕ್ಳಿಗೋಸ್ಕರ ಅಲ್ವಾ ಅಂದ್ಬಿಟ್ಟು, ಹಂಗಾಗಿ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ, ಅವ್ರು ಏನು ನೋಡಬೇಕು ಅಂತಾರೋ ಆ ಕಡೆನೇ ಹೋದ್ವಿ. ಎಲ್ಲಿ ನೋಡಿದ್ರೂ ಈ ಥರ ಗೊಂಬೆಗಳೆಲ್ಲ ಇಟ್ಟಿದ್ರು. ಇವೆಲ್ಲ ಹೆವಿ ಕಾಸ್ಟ್ಲಿ, ಇಲ್ಲೆಲ್ಲ ತಗೊಳಕ್ಕಾಗೋದೇ ಇಲ್ಲ. ನಾರ್ಮಲಾಗಿ ಔಟ್ಸೈಡಲ್ಲಿ ಸಿಗೋದಕ್ಕಿಂತ 2ರಷ್ಟು ಪ್ರೈಸ್ಗಳು ಜಾಸ್ತಿ ಇರುತ್ತೆ ಇಲ್ಲಿ. ಅಂದರೆ ಪ್ರಾಡಕ್ಟ್ಸ್ ಕ್ವಾಲಿಟಿ ಏನೋ ಇರುತ್ತೆ, ಬಟ್ ಪ್ರೈಸ್ ಮಾತ್ರ ಸಿಕ್ಕಾಬಟ್ಟೆ ಜಾಸ್ತಿ ಅಂತ ಅನಿಸುತ್ತೆ. ಆ ಬ್ಯಾಗ್ಗಳೆಲ್ಲ ನೋಡಿ, ಇಲ್ಲೂ ಕೂಡ ಚೆನ್ನಾಗಿತ್ತು, ಆದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಹಂಗಾಗಿ ನೋಡ್ತಾ ಇದ್ದೆ ಅಷ್ಟೇ. ನಮಗೆ ಒಂದು ಸ್ವಲ್ಪ ನಾಲೆಡ್ಜ್ಗಾದರೂ ನೋಡೋಣ ಹೇಗಿರುತ್ತೆ ಏನು ಅಂದ್ಬಿಟ್ಟು ನೋಡ್ತಾ ಇದ್ದೆ ನಾನು. ತುಂಬಾ ಬಾಯಾರಿಕೆ ಆಗ್ತಿತ್ತು. ಅಲ್ಲಿ 3rd ಫ್ಲೋರಲ್ಲಿ ಫುಲ್ಲು ಫುಡ್ ಕೋರ್ಟೇ ಜಾಸ್ತಿ ಇರೋದು. ಸಿಕ್ಕಾಬಟ್ಟೆ ಥರದ್ದೆಲ್ಲ ಫುಡ್ಗಳೆಲ್ಲ ಸಿಗುತ್ತೆ. ನಾವು ಜಸ್ಟ್ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ನೋಡಿದ್ವಿ. ಅಲ್ಲಿ ಒಂದು ವೆನಿಲಾ ಮಿಲ್ಕ್ ಶೇಕು ಮತ್ತು ಯಾವುದು ಲಸ್ಸಿಗೆ ವೆನಿಲಾ ಲಸ್ಸಿನ ಆರ್ಡ್ರ್ ಮಾಡಿದ್ವಿ. ಮಿಲ್ಕ್ ಶೇಕ್ ಚೆನ್ನಾಗಿತ್ತು, ಲಸ್ಸಿ ಅಂತೂ ಒಂಥರ ಸ್ವೀಟ್ ಥರ ಅನ್ನಿಸ್ಬಿಡ್ತು, ಕುಡಿಯೋಕ್ಕಾಗಲಿಲ್ಲ. ಈಗ ಮಕ್ಕಳ ಫೇವ್ರೇಟ್ ಜಾಗ ಇದು, ಫಂಚೂರ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಗೇಮ್ ಎಲ್ಲ ಆಡೋದಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ವ, ಹಂಗಾಗಿ ಹೊರಗಡೆನೇ ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಹಾಗೆ ಮಿಲ್ಕ್ ಶೇಕ್ ಎಲ್ಲ ಕುಡಿದ್ರಲ್ಲ, ಈಗ ಸ್ವಲ್ಪ ಸಮಾಧಾನ ಆದರೂ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ಎಷ್ಟು ಜನ ಇದ್ದರು ಅಂದರೆ, ಅಷ್ಟು ಜಾಗದಲ್ಲಿ ಇಷ್ಟು ಜನ ಇರ್ಬೋದಾ ಅಂತ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಜನ ಕಾಲಿಡೋಕ್ಕೂ ಜಾಗ ಆಗ್ತಿರ್ಲಿಲ್ಲ, ಅಷ್ಟು ಜನ ಇದ್ದರು. ಸ್ಟಾರ್ಟಿಂಗಲ್ಲೇ ಇಲ್ಲಿ ಕಾರ್ಡ್ ಮಾಡಿಸ್ಕೋಬೇಕು, ಆಮೇಲೆ ಒಳಗಡೆ ಎಂಟ್ರಿ. ಕಾರ್ಡ್ ತೋರಿಸಿದ್ರೆ ಮಾತ್ರ. ಇದು ಕಾರ್ಡ್ ಬಂದು ನೋಡಿ 1180 ಏನೋ ಪೇ ಮಾಡಿದ್ರೆ 1000 ರೂಪೀಸು ನಮಗೆ ಕಾರ್ಡಲ್ಲಿ ಬರುತ್ತೆ. 2000 ನಾವು ಪೇ ಮಾಡಿದ್ರೆ 2000 ಕಾರ್ಡನ್ನ ಕೊಡ್ತಾರೆ. ಅದೇ ಥರ ಇನ್ನು ಮೇಲೆ ಹೋಗ್ತಾ ಇರುತ್ತೆ ಅಮೌಂಟು. ಇಲ್ಲಿ ನಾವು ಕಾರ್ಡ್ ಮಾಡಿಸ್ಕೊಂಡು ನಾವು ಯಾವ ಗೇಮ್ ಆಡ್ತೀವೋ ಅಲ್ಲಿ ಹೋಗಿ ಸ್ವೈಪ್ ಮಾಡಿದ್ರೆ ಅಲ್ಲಿ ಪಾಯಿಂಟ್ಸ್ ಕಟ್ ಆಗ್ತಾ ಹೋಗುತ್ತೆ. ನಾವು ಗೇಮ್ಸ್ನ ಆಡ್ಬೋದು. ಆದರೆ ಟೈಮ್ ಮಾತ್ರ ಸಿಕ್ಕಾಬಟ್ಟೆ ಕಡಿಮೆ ಆಡಿಸ್ತಾರೆ, ಅದೇ ಒಂದು ಬೇಜಾರು ಇಲ್ಲಿ. ಒಂದೊಂದು ಗೇಮ್ಗೆ 100, 125, 150 ಆ ಥರ ಪಾಯಿಂಟ್ಸ್ ಕಟ್ ಆಗ್ತಿರುತ್ತೆ. ಬಟ್ ತುಂಬಾ ಕಡಿಮೆ ಟೈಮಲ್ಲೇ ಮುಗಿಸ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಹೇಗಿದ್ದರೂ ಜನ ಆಡ್ತಾರೆ ಅಂತ ಅವರು ಕೂಡ ಈ ಥರ ಮಾಡ್ತಾರೆ. ಮಗ ಮಾತ್ರ ಫುಲ್ ಖುಷಿಯಾಗ್ಬಿಟ್ಟಿದ್ದ ಇಲ್ಲಿ ಆಟ ಆಡಬೇಕು ಅಂತ. ಈಗ ಬನ್ನಿ ಒಳಗಡೆ ಹೋಗೋಣ. ನಾವೇನೇನೆಲ್ಲ ಗೇಮ್ಸ್ ಆಡಿದ್ವಿ ಅಂದ್ಬಿಟ್ಟು ನೀವು ಕೂಡ ನೋಡ್ಕೊಂಬನ್ನಿ.
ಮಕ್ಕಳು. ಹಾಗೆ ಇಲ್ಲಿ XD ಥಿಯೇಟರ್ ಅಂತ ಇತ್ತು. ಇಲ್ಲಿ 3D ಗ್ಲಾಸಸ್ನ ಕೊಡ್ತಾರೆ. ನಮಗೆ ಚೇರ್ ಮೇಲೆ ಕೂರಿಸಿರ್ತಾರೆ ಬೆಲ್ಟ್ ಹಾಕಿ. ಅದು ಶೇಕ್ ಆಗ್ತಾ ಇರುತ್ತೆ. ನಮ್ಮ ಸ್ಕ್ರೀನಲ್ಲಿ ಮೂವಿ ಥರ ಪ್ಲೇ ಮಾಡ್ತಾರೆ. ಒಂಥರ ನನಗೆ ತುಂಬಾ ಭಯ ಆಗುತ್ತೇನೋ ಅಂತ ಅನ್ನಿಸ್ತಿತ್ತು. ಆ ಥರ ಎಲ್ಲ ಏನೂ ಆಗಲಿಲ್ಲ, ನಾರ್ಮಲ್ ಆಗೇ ಇತ್ತು. ಆದರೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನೀವು ಯಾರಾದರೂ ಲೂಲು ಮಾಲ್ಗೆ ಹೋಗಿ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಮಾಡಿಲ್ಲ ಅಂದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ಇಲ್ಲಿಗೆ ಮಗನ್ನ ಒಳಗಡೆ ಅಲೋ ಮಾಡಲ್ಲ ಅಂದರು. ಅವನಿಗೆ ತುಂಬ ಇಷ್ಟ ಈ ಥರದ್ದೆಲ್ಲ ಕ್ಯೂರಿಯಾಸಿಟಿ ನೋಡೋದಕ್ಕೆ. ಆದರೆ ಬಟ್ ಅವನ್ನೇ ಒಳಗಡೆ ಬಿಡಲ್ಲ ಅಂದ್ಬಿಟ್ರು. ಹಾಗಾಗಿ ಅವನ್ನ ಮನೆಯವರು ಹೊರಗಡೆ ನೋಡ್ಕೊತಿದ್ರು. ನಾನು ಮತ್ತು ನನ್ನ ಮಗಳು ಒಳಗಡೆ ಹೋಗ್ಬಿಟ್ಟು ಬಂದ್ವಿ. ಈ ಥರ ಗನ್ ಶೂಟರ್ ಎಲ್ಲ ಸಿಕ್ಕಾಬಟ್ಟೆ ತುಂಬಾ ಗೇಮ್ಸ್ಗಳಿದೆ. ಯಾವ್ದು ಆಡೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಾ ಇರುತ್ತೆ. ಈ ಗಂಡು ಮಕ್ಕಳಿಗೆ ಕಾರು ಮತ್ತು ಗನ್ನು ಈ ಥರದವೇ ಇಷ್ಟ ಅಲ್ವಾ. ಹಾಗಾಗಿ ಅವರು ಜಾಸ್ತಿ ಅಲ್ಲಿಗೆ ಅದನ್ನೇ ನೋಡೋದಕ್ಕೆ ಇಷ್ಟಪಡ್ತಾರೆ. ಇದೆಲ್ಲ ಸುಮ್ಮನೆ ನಾವು ಪಾಯಿಂಟ್ಸ್ನ ಕಟ್ ಮಾಡಿ ಆಡೋಕ್ಕೆ ಹೋದರೆ ಜಾಸ್ತಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅವನು ಕೆಲವೊಂದಷ್ಟೆಲ್ಲ ಸುಮ್ಮನೆ ಮುಟ್ಟಿ ನೋಡಿ ಖುಷಿ ಪಡಲಿ ಅಂದ್ಬಿಟ್ಟು ಆ ಥರ ಕೂಡ ಬಿಟ್ವಿ. ಎಲ್ಲದೂ ಗೊತ್ತಾಗಲ್ಲ ಅಲ್ವಾ ಇನ್ನೂ ಅವನಿಗೆ ಅಂದ್ಬಿಟ್ಟು ಆ ಥರ ಮಾಡಿದ್ದು. ಕೆಲವೊಂದಷ್ಟು ಗೇಮ್ಸ್ಗಳೆಲ್ಲ ಆಡಿಸಿದ್ವಿ. ತುಂಬಾ ಖುಷಿಪಟ್ಟರು. ನೋಡಿ ಇದು ಜೋಕಾಲಿ ಥರ ಇದೆಯಲ್ಲ, ಇದು ಅಷ್ಟೇ ನೋಡೋಕ್ಕೆ ಚೆನ್ನಾಗಿತ್ತು. ಬಟ್ ನನಗಂತೂ ಸಿಕ್ಕಾಬಟ್ಟೆ ಭಯ ಈ ಥರದ್ದೆಲ್ಲ ಆಡೋಕ್ಕೆ. ನನ್ನ ಮಗಳು ಆಡಬೇಕು ಅಂತಿದ್ಲು. ಹಂಗಾಗಿ ಅಪ್ಪ ಮಗಳು ಹೋಗ್ತಿದ್ದಾರೆ. ಶೌರ್ಯ ಎಲ್ಲೋಡಲ್ ಪೂರೆ ಎಷ್ಟೊಂದು ಗೇಮ್ಸ್ ಎಲ್ಲ ಆಡಿದ್ದಾಯಿತು. ಇನ್ನೂ ಸ್ವಲ್ಪ ಪಾಯಿಂಟ್ಸ್ ಇತ್ತು, ನಮ್ಮದು ಆಡ್ಬೋದಿತ್ತು. ಬಟ್ ಸುಸ್ತಾಗೋಯ್ತು. ಹಾಗೆ ಇನ್ನೊಂದೆರಡು ಯಾವುದೋ ಗೇಮ್ ಆಡಬೇಕು ಅಂತಿದ್ಲು ಮಗಳು. ಬಟ್ ಅದರಲ್ಲೊಬ್ರು ಯಾರೋ ವಾಮಿಟ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಸ್ಟಾಪ್ ಮಾಡಿದ್ರು. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಅಲ್ಲೇ ಲೈಬ್ರರಿ ಕೂಡ ಇತ್ತು. ಅಲ್ಲೆಲ್ಲ ನೋಡಿಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಅನ್ನಿಸ್ತು. ಎಲ್ಲ ಆಟ ಆಡಿ ಸುಸ್ತಾಗಿತ್ತಲ್ಲ, ಹಂಗಾಗಿ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಅಲ್ಲಿ ಒಳಗಡೆ ಅಂತೂ ಕೂತ್ಕೊಳ್ಳೋಕೆ ಜಾಗನೇ ಇರಲಿಲ್ಲ, ಅಷ್ಟು ಜನ ಇದ್ದರು. ಇಲ್ಲೂ ಅಷ್ಟೇ ಫುಡ್ ಕೋರ್ಟಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಕಾಲೆಲ್ಲ ಸಿಕ್ಕಾಬಟ್ಟೆ ಪೇಯ್ನ್ ಆಗೋಗಿತ್ತು. ಅಲ್ಲಿ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ನಮಗೆ. ಆಲ್ರೆಡಿ 7:30 ಆಗೋಗಿತ್ತು. 2 ಅವರ್ ಇದ್ವಿ ಅಲ್ಲಿ ಒಳಗಡೆ, ಗೊತ್ತೇ ಆಗಲಿಲ್ಲ. ಆಮೇಲೆ ಮತ್ತೆ ಬೇಡ, ಮತ್ತೆ ಹೋದರೆ ಮತ್ತೆ ಟೈಮ್ ಆಗಿಬಿಡುತ್ತೆ, ಬೇಡ ಅಂದ್ಕೊಂಡು ಜುಡಿಯೋ ಇತ್ತು ಅಲ್ಲೇ ಪಕ್ಕದಲ್ಲಿ. ನೋಡೋಣ ಹೇಗಿದೆ ಕಲೆಕ್ಷನ್ಸ್ ಅಂದ್ಬಿಟ್ಟು ನೋಡೋಣ ಅಂತ ಹೋದ್ವಿ. ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ಇಲ್ಲೂ ಅಷ್ಟೇ ಸಿಕ್ಕಾಬಟ್ಟೆ ಜನ ಇದ್ದರು. ಮನೆಯವ್ರಿಗೆ ಒಂದಷ್ಟು ಪ್ಯಾಂಟ್ ಶರ್ಟ್ಗಳು ನೋಡಿದ್ವಿ. ಬಟ್ ಇಲ್ಲಿ ಜನ ಜಾಸ್ತಿ ಇದ್ದಿದ್ದರಿಂದ ಏನೋ ಅನಿಸುತ್ತೆ, ಫೋನ್ಪೇ ಗೂಗಲ್ ಪೇ ಎಲ್ಲ ವರ್ಕೇ ಆಗಲಿಲ್ಲ. ಹಂಗಾಗಿ ನಾವು ತಗೊಂಡಿದ್ದಷ್ಟು ಫುಲ್ಲು ಇಲ್ಲಿ ಶಾಪಿಂಗ್ ಮಾಡೋದಕ್ಕಾಗಲಿಲ್ಲ. ನಾವು ಮಧ್ಯಾಹ್ನ ಎಲ್ಲ ಫುಲ್ಲು ಕ್ಯಾಶ್ ಎಲ್ಲ ಕೊಟ್ಬಿಟ್ಟಿದ್ವಿ. ಅಕೌಂಟಲ್ಲಿ ಮಾತ್ರ ಅಮೌಂಟ್ ಇತ್ತು. ಹಾಗಾಗಿ ಇಲ್ಲಿ ಪೇ ಮಾಡೋದಕ್ಕೆ ಇಬ್ಬರು ಮೊಬೈಲಲ್ಲೂ ಕೂಡ ವರ್ಕ್ ಆಗಲಿಲ್ಲ. ಹಂಗಾಗಿ ಕೆಲವೊಂದಷ್ಟೆಲ್ಲ ನಾವು ಅಲ್ಲೇ ಬಿಟ್ಟು ಬರಬೇಕಾಯ್ತು. ಆದರೆ ಚೆನ್ನಾಗಿತ್ತು, ಪರವಾಗಿಲ್ಲ ಕಲೆಕ್ಷನ್ಸು. ಅದು ಕೆಲವೊಂದು ಪ್ರೈಸ್ ಜಾಸ್ತಿ ಅನ್ನಿಸ್ತು, ಇನ್ನು ಕೆಲವಷ್ಟು ರೀಸನಬಲ್ ಅಂತ ಅನ್ನಿಸ್ತು. ಟಾಪ್ಸ್ಗಳೆಲ್ಲ ಇದು ಆಫರಲ್ಲಿತ್ತು. 399, 499 ಆ ಥರ ಇತ್ತು. ಆದರೆ ಲೈಟ್ ಕಲರ್ಸ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಂಗಾಗಿ ನೋಡಿದೆ ಅಷ್ಟೇ, ನನಗೆ ಸುಮ್ಮನೆ ಹಾಗೆ ಬಿಟ್ಟೆ. ಅಲ್ಲಿಂದ ನಾವೀಗ ಹೊರಗಡೆ ಬಂದುಬಿಟ್ವಿ. ಹೊರಗಡೆ ಬರೋ ಅಷ್ಟರಲ್ಲೇ 8:30 ಆಗೋಗಿತ್ತು. ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಹೊರಗಡೆ ಬಂದಾಗ ನೋಡಿ, ಇಲ್ಲಿ ಎಲ್ಲರೂ ಮಾಲಿಂದ ಆಚೆ ಹೋಗ್ಬೇಕಾದ್ರೆ ಎಲ್ಲರೂ ಈ ಥರ ಹೊರಗಡೆ ಕೂತ್ಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ರೋಡ್ ಸೈಡಲ್ಲೇ ಇರೋದ್ರಿಂದ ವೆಹಿಕಲ್ ಎಲ್ಲ ಹೋಗ್ತಿರುತ್ತೆ. ಈಗ ತುಂಬಾ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಹೊರಗಡೆ. ಅದೊಂಥರ ರಿಲ್ಯಾಕ್ಸ್ ಆಗಿ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಸುಸ್ತಾಗಿರುತ್ತಲ್ಲ ಓಡಾಡ್ಕೊಂಡು ಬಂದಮೇಲೆ. ಹಂಗಾಗಿ ತುಂಬ ಜನ ಇಲ್ಲೆಲ್ಲ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ರು, ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು. ನಾವು ಅಲ್ಲಿ ಕೂತ್ಕೊಳ್ಳೋ ಅಷ್ಟು ನಮಗೆ ಟೈಮ್ ಇರಲಿಲ್ಲ. ಅಲ್ಲಿಂದ ನಾವು ಭಾಷಮ್ ಸರ್ಕಲ್ಗೆ ಬಂದ್ವಿ. ಇಲ್ಲಿ ನಾವು ರೆಗ್ಯುಲರಾಗಿ ಬ್ಯಾಗ್ಸ್ಗಳೆಲ್ಲ ಇಲ್ಲಿ ತೊಗೊತೀವಿ. ಹಂಗಾಗಿ ಈ ಶಾಪ್ಗೆ ಬಂದ್ವಿ ನಾವು ಇವತ್ತು ಕೂಡ. ಮಕ್ಕಳಿಗೆ ಸ್ಕೂಲ್ ಬ್ಯಾಗೆಲ್ಲ ಬೇಕಿತ್ತಲ್ಲ, ಹೇಗೂ ಬಂದಿದ್ವಲ್ಲ ತೊಗೊಂಡೋಗ್ಬಿಡೋಣ ಅಂದ್ಬಿಟ್ಟು ಬಂದ್ವಿ. ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗು, ಹಾಗೆ ನನಗೂ ಕೂಡ ಒಂದು ಹ್ಯಾಂಡ್ ಬ್ಯಾಗ್ ಎಲ್ಲ ಬೇಕಿತ್ತು. ಅದನ್ನೆಲ್ಲ ಒಂದೇ ಕಡೆ ಒಟ್ಟಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ.
ಲಾಸ್ಟ್ ಇಯರು ಕೂಡ ಹೊಸ ಬ್ಯಾಗ್ಗಳನ್ನ ಕೊಡಿಸಿದ್ವಿ, ಈ ಸಲವೂ ಕೂಡ ಹೊಸದು ಬೇಕು ಅಂತಂದರು. ಅಂದರೆ ಸ್ವಲ್ಪ ಅದೆಲ್ಲ ಹಾಳಾಗಿತ್ತು, ಹಂಗಾಗಿ ಹೊಸ್ದಾಗಿ ಸ್ಕೂಲ್ಗೆ ಹೋಗೋವಾಗ ಅದೇನೋ ಒಂಥರ ಖುಷಿ ಅಲ್ವಾ ಮಕ್ಕಳಿಗೆ, ಹಂಗಾಗಿ ಹೊಸದನ್ನು ಕೊಡಿಸಿದ್ವಿ. ಹಾಗೆ ನನಗೂ ಕೂಡ ಇದೊಂದು ಬ್ಯಾಗ್ ಇಷ್ಟ ಆಯಿತು. ಅಲ್ಲಿ ನಾನು ಕೂಡ ಒಂದು ಬ್ಯಾಗ್ನ ತಗೊಂಡೆ. ಟೋಟಲ್ 6 ಐಟಮ್ಸ್ ಆಯಿತು. ಒಟ್ಟಿಗೆ ಅಲ್ಲಿ ಎಲ್ಲ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನಾವು ಜಾಸ್ತಿ ಐಟಮ್ಸ್ ಎಲ್ಲ ತಗೊಂಡಾಗ, ಹಂಗಾಗಿ ಒಟ್ಟಿಗೆ ಎಲ್ಲದನ್ನು ತಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಚೆನ್ನಾಗಿರುತ್ತೆ ಬ್ಯಾಗ್ಸ್ಗಳೆಲ್ಲ. ನಾನು ಒಂದು ಅಮ್ಮಂಗೆ ಮತ್ತು ನಾನು ಕೂಡ ಒಂದು ಸಲ ವ್ಯಾನಿಟಿ ಬ್ಯಾಗೆಲ್ಲ ಇಲ್ಲಿ ತಗೊಂಡಿದ್ವಿ. ನಾವು ಆಲ್ಮೋಸ್ಟ್ ಒಂದು ಸಲ ಇಷ್ಟ ಆದಮೇಲೆ ಈಗ ಮತ್ತೆ ಅಲ್ಲೇ ಚೆನ್ನಾಗಿರುತ್ತೆ ಅಂದಮೇಲೆ ಅಲ್ಲೇ ಹೋಗಿ ಹುಡ್ಕೊಂಡು ತಗೊತೀವಿ. ಹಾಗಾಗಿ ಇವತ್ತು ಕೂಡ ಇಲ್ಲೇ ಬ್ಯಾಗ್ಸು ಶಾಪಿಂಗ್ ಕೂಡ ಮುಗೀತು. ಹಾಗೆ ಈ ಒಂದು ಶಾಪು ನಾನು ನನ್ನ ಅಕಾಡೆಮಿ ಓಪನಿಂಗ್ ದಿನ ಒಂದು ಸ್ಯಾರಿ ಹಾಕಿದ್ದೆ, ಅದನ್ನು ಎಲ್ಲಿ ತೊಗೊಂಡಿದ್ದು ಅಂತ ತುಂಬ ಜನ ಕೇಳಿದ್ರು, ತುಂಬ ಚೆನ್ನಾಗಿದೆ ಅಂತ. ಹಾಗೆ ನನ್ನ ಒಬ್ಬರು ಕಸ್ಟಮರು ಸೇಮ್ ಸ್ಯಾರಿ ಬೇಕು ನನಗೂ ತಂದುಕೊಡಿ ಅಂತ ಕೂಡ ಕೇಳಿದರು. ಹಾಗಾಗಿ ಆ ಶಾಪ್ಗೆ ಮತ್ತೆ ಬಂದಿದ್ದೀನಿ ನಾನು. ಆದರೆ ಸೇಮ್ ಕಲರ್ ಸಿಗಲಿಲ್ಲ, ಸ್ವಲ್ಪ ಡಾರ್ಕ್ ಕಲರಲ್ಲಿ ಸಿಕ್ತು. ಆಯಿತು ಓಕೆ ಅದನ್ನೇ ತೊಗೊಂಬನ್ನಿ ಅಂತ ಅವ್ರು ಅಂದರು. ಹಾಗಾಗಿ ಆ ಸ್ಯಾರಿನ ತೊಗೊಂಡು ಅಲ್ಲಿಂದ ನಾವು ಚಿಕ್ಕಮ್ಮನ ಮನೆಗೆ ಹೋದ್ವಿ. ನೈಟೆಲ್ಲ ಅಲ್ಲೇ ಉಳ್ಕೊಂಡಿದ್ವಿ, ಸ್ವಲ್ಪ ಟಯರ್ಡಾಗಿ ಹೋಗಿತ್ತಲ್ಲ, ಹಂಗಾಗಿ ಮತ್ತೆ ನೈಟ್ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಲ್ಲಿಂದನೇ ತಿಂಡಿ ಎಲ್ಲ ತಿಂದ್ಕೊಂಡು ನಾವೀಗ ಹೊರಟ್ವಿ ಅಲ್ಲಿಂದ. ಇದು ಸೋಮವಾರ, ಮನೆಯವ್ರಿಗೆ ಮಧ್ಯಾಹ್ನ ಮೇಲೆ ಕೆಲಸ ಬರೋದು, ಹಂಗಾಗಿ ಅಷ್ಟೊತ್ತಿಗೆ, ಹಾಗೆ ನನಗೆ 12 ಗಂಟೆಗೆ ಸ್ಟೂಡೆಂಟ್ ಬರ್ತಾರೆ, ಅಷ್ಟೊತ್ತಿಗೆ ಅಲ್ಲಿಂದ ಬಂದುಬಿಡೋಣ ಅಂತ ಹೊರಟ್ವಿ. ಹಾಗೆ ನಮ್ಮ ಮನೆಯವರ ಫ್ರೆಂಡು ಕೂಡ ಅಲ್ಲೇ ಹತ್ರದಲ್ಲಿ ಇದ್ದರು. ಅವರು ಹೋಲ್ಸೇಲ್ ಈ ಥರ ಬಟ್ಟೆಗಳ ಬಿಸ್ನೆಸ್ನ ಮಾಡ್ತಾರೆ. ಅವ್ರ ಹತ್ರ ಕೂಡ ನೋಡೋಣ, ಮನೆಯವ್ರಿಗೆ ಸ್ವಲ್ಪ ಜೀನ್ಸ್ ಪ್ಯಾಂಟ್ಗಳೆಲ್ಲ ಬೇಕಿತ್ತು. ಅವರು ಇಲ್ಲೇ ತೊಗೊಳೋದು ಇವ್ರ ಹತ್ರನೇ. ಒಂದೇ ಸಲ ಬಲ್ಕಾಗಿ ತೊಗೊಂಡ್ಬಿಡ್ತಾರೆ, ಪದೇ ಪದೇ ತೊಗೊಳಕ್ಕೆ ಹೋಗಲ್ಲ. ಹಂಗಾಗಿ ಬಂದಿದ್ವಿ ನೋಡೋಣ ಇವಾಗ ಹೊಸ್ದಾಗಿ ಏನೆಲ್ಲ ತಂದಿದ್ದಾರೆ ಅಂದ್ಬಿಟ್ಟು. ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾರೆ ನಮಗೂ ಕೂಡ. ನಾನು ಒಂದು 2 ಇಯರ್ಸ್ ಬ್ಯಾಕ್ ಇವ್ರ ಹತ್ರ ಆವಾಸ ಟಾಪ್ಸ್ಗಳೆಲ್ಲ ತೊಗೊಂಡು ಸೇಲ್ ಮಾಡೋಕ್ಕೆ ಅಂದ್ಬಿಟ್ಟೆಲ್ಲ ತಂದಿದ್ದೆ. ಅದರಲ್ಲಿ ಸ್ವಲ್ಪ ಖಾಲಿ ಆಗಿತ್ತು, ಇನ್ನು ಮಿಕ್ಕಿದೆಲ್ಲ ಅವ್ರಿಗೆ ರಿಟರ್ನ್ ಕೂಡ ಮಾಡಿದ್ದೆ ನಾನು. ಅದೊಂದು ನನಗೆ ಬಟ್ಟೆ ಬಿಸ್ನೆಸ್ ಮಾಡೋದು ಕೂಡ ಒಂದು ತಲೆಯಲ್ಲಿತ್ತು. ಬಟ್ ನಮ್ಮೂರಲ್ಲಿ ಕಸ್ಟಮರ್ಸ್ನ ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ತೊಗೊಂಡೋಗ್ಬಿಡ್ತಾರೆ, ಕರೆಕ್ಟು ಟೈಮ್ಗೆ ಪೇಮೆಂಟ್ ಎಲ್ಲ ಕೊಡೋಲ್ಲ. ಬಟ್ಟೆ ಹಳೇದಾದ್ರೂ ಕೆಲವರು ಪೇಮೆಂಟೇ ಕೊಟ್ಟಿರಲಿಲ್ಲ, ಆ ಥರ ಎಲ್ಲ ಆಗೋಗಿತ್ತು. ಹಂಗಾಗಿ ಬೇಡ, ಇದು ನಮಗೆ ಯಾಕೋ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಈಗ ನಮಗೆ ಪರ್ಸ್ನಲ್ ಯೂಸಿಗೆ ಅಂದ್ಬಿಟ್ಟು ತಗೊಳ್ಳೋಣ ಅಂತ ಬಂದಿದ್ವಿ. ಯಾರಿಗಾದರೂ ಬಲ್ಕಾಗಿ ತೊಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಬೇಕಾದರೆ ನಿಮಗೆ ಅವ್ರಿಗೆ ಕಾಂಟ್ಯಾಕ್ಟ್ಸ್ನ ಮಾಡಿಕೊಡ್ತೀನಿ. ನೀವು ಯಾರಾದರೂ ಹೊಸ್ದಾಗಿ ಬಿಸ್ನೆಸ್ನ ಶುರು ಮಾಡ್ತೀರಾ ಅಂದರೆ ಆರಾಮಾಗಿ ಮಾಡ್ಬೋದು. ನೋಡಿ, ಒಂದು ಬಂಡಲ್ ಗಟ್ಟಲೆ ಬಟ್ಟೆಗಳನ್ನ ತೊಗೋಬೇಕಾಗುತ್ತೆ. ಒಂದು ಸೈಜಲ್ಲಿ ಎಲ್ಲ ಥರ ಪ್ಯಾಟ್ರನ್ಸು ಇರುತ್ತೆ ಒಂದು ಬಂಡಲಲ್ಲಿ, ಆ ಥರ. ಇವರು ಹೋಲ್ಸೇಲ್ ಡೀಲರು, ಮ್ಯಾನುಫ್ಯಾಕ್ಚರ್ ಅವ್ರ ಕಡೆಯಿಂದ ತೊಗೊಂಬಂದು ಶಾಪ್ಗಳಿಗೆ ಇವರು ಕಳಿಸ್ಕೊಡ್ತಾರೆ. ಆ ಥರ ಮನೆಯಲ್ಲೇ ಗೋಡನ್ನ ಮಾಡಿಕೊಂಡು ಈ ಥರ ಬಿಸ್ನೆಸ್ನ ಮಾಡ್ತಿದ್ದಾರೆ. ದಾವಣಗೆರೆ ಅವರು, ಬಟ್ ಈಗ ಅವರಿರೋದು ಬೆಂಗಳೂರಲ್ಲಿ. ನಮ್ಮನೆಯವರ ತುಂಬ ಹಳೆಯ ಫ್ರೆಂಡು, ಒಂದು 15 to 20 ಇಯರ್ಸ್ ಬ್ಯಾಕಿಂದ ಅವರು ಫ್ರೆಂಡ್ಸ್ ಅಂತ. ಹಾಗಾಗಿ ಅವ್ರ ಹತ್ರನೇ ತಗೊಳ್ಳೋದು ಮನೆಯವ್ರು ಜಾಸ್ತಿ. ಒಂದೇ ಸಲ ಟೀ ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ಒಂದು ಸ್ವಲ್ಪ ತಗೊಂಡ್ರು. ಚೆನ್ನಾಗಿರುತ್ತೆ ಎಲ್ಲದು ಕ್ವಾಲಿಟಿ ಕೂಡ. ಹಾಗೆ ಇವರು ಲೇಡೀಸ್ದು ಎಲ್ಲ ಇವ್ರ ಹತ್ರ ಸಿಗುತ್ತೆ. ಇವರು ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ನ ನಡೆಸ್ತಿರೋದು. ಅದರಲ್ಲಿ ಇನ್ನೂ ಕಲೆಕ್ಷನ್ಸ್ ಎಲ್ಲ ಇನ್ನೊಂದು 3-4 ಡೇಸಲ್ಲಿ ಬರುತ್ತೆ. ನೆನ್ನೆ ಎಲ್ಲ ಕಳಿಸ್ಕೊಟ್ವಿ ಸ್ಟಾಕ್ನ ಅಂತ ಅವ್ರು ಹೇಳ್ತಿದ್ರು. ಈಗ ಸದ್ಯಕ್ಕೆ ಈ ಥರ ಪ್ಯಾಟ್ರನ್ಸ್ ಇದೆ, ಇದರಲ್ಲಿ ಬೇಕಾದರೆ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಅಂತ ತೋರಿಸ್ತಾಯಿದ್ರು. ನನಗೆ ಯಾವ ಥರ ಬೇಕು ಅಂತ ಅವ್ರಿಗೆ ನಾನು ಹೇಳಿ ಬಂದಿದ್ದೀನಿ. ನೆಕ್ಸ್ಟ್ ಹೋದಾಗ ಆ ಥರದ್ದು ತರಿಸಿಟ್ಟಿರ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಹೋದಾಗ ನಾನು ತೊಗೊಂಡಾಗ ಬೇಕಾದರೆ ತೋರಿಸ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾರಿಗಾದರೂ ಈ ಥರ ಡ್ರೆಸ್ಗಳೆಲ್ಲ ಬೇಕು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ನೋಡೋಣ ಜನಗಳ ಇಂಟ್ರೆಸ್ಟ್ ಹೇಗಿರುತ್ತೆ ಅದ್ರ ಮೇಲೆ ನಾನು ಕೂಡ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಫುಲ್ಲು ಬಲ್ಕಾಗಿ 50 ಪೀಸ್ 100 ಪೀಸ್ ಆ ಥರ ಬಲ್ಕಾಗಿ ಶಾಪ್ಗಳಿಗೆ ಇವರು ಕಳಿಸ್ಕೊಡ್ತಾರೆ. ನಾವು ಕೂಡ ನೋಡಿದ್ವಿ. ಡೈಲಿ ವೇರ್ಗೆ ಮತ್ತು ಮನೆಯವ್ರದ್ದಂತೂ ಚೆನ್ನಾಗಿತ್ತು. ಜೀನ್ಸ್ ಪ್ಯಾಂಟು ಟಿ ಶರ್ಟ್ಸ್ ಎಲ್ಲ ಬೇಗ ಸಿಕ್ಬಿಡ್ತು ಅವ್ರಿಗೆ. ನಾನು ಮಕ್ಳಿಗೆ ಒಂದು ಸ್ವಲ್ಪ ಡೈಲಿ ವೇರ್ಗೆಲ್ಲ ನೋಡೋಣ ಅಂತ ನೋಡ್ತಿದ್ದೆ. ನಮ್ಮ ಮಗಳಿಗೆ ಸೈಜು ಸಿಗಲಿಲ್ಲ ಸರಿಯಾಗಿ. ನೆಕ್ಸ್ಟ್ ಬರೋ ಅಷ್ಟರಲ್ಲಿ ತೆಗ್ದಿಟ್ಟಿರ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ನೋಡ್ತಿದ್ದೆ. ಹಿಂಗೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಟಾಪ್ಸ್ಗಳೆಲ್ಲ ಚೆನ್ನಾಗಿತ್ತು. ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ, ಬ್ರ್ಯಾಂಡೆಡ್ ಬಟ್ಟೆಗಳು ಚೆನ್ನಾಗಿತ್ತು. ಹಂಗಾಗಿ ನಾನು ಇಲ್ಲೊಂದು 5-6 ಟಾಪ್ಸ್ಗಳೆಲ್ಲ ತೊಗೊಂಡೆ, ಮನೆ ಹತ್ರ ಹಾಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ತಗೊಂಡೆ. ಯಾವುದ್ಯಾವುದೆಲ್ಲ ತೊಗೊಂಡೆ ನೀವು ಡೀಟೇಲಾಗಿ ನೋಡಬೇಕು ಅಂತ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಆಲ್ರೆಡಿ ಲೆಂತಿ ಆಗಿದೆ.
ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನು ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನಗೂ ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಅಂತ ತುಂಬಾ ಇಷ್ಟ ಇದೆ. ಬಟ್ ಈಗ ಲೈಫ್ ಸ್ಟೈಲ್ ಸ್ವಲ್ಪ ಬ್ಯುಸಿಯಾಗಿ ಹೋಗಿದೆ, ಹಂಗಾಗಿ ಆ ವೀಡಿಯೋಸ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಎಡಿಟೆಲ್ಲ ಮಾಡಿ ಅಪ್ಲೋಡೆಲ್ಲ ಮಾಡೋಕ್ಕೆ ಗಂಟೆಗಟ್ಟಲೆ ಟೈಮ್ ಬೇಕಾಗುತ್ತೆ. ನನಗೆ ಆ ಟೈಮ್ನ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಆಗ್ತಿಲ್ಲ. ಈ ಅಕಾಡೆಮಿ ಶುರು ಮಾಡಿದ ಮೇಲೆ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ, ಹಾಗೆ ಈ ಮಂತಲ್ಲಿ ಸ್ವಲ್ಪ ಈವೆಂಟ್ಗಳೆಲ್ಲ ಬುಕ್ ಆಗಿದೆ ಮೇಕಪ್ಗೆ, ಹಂಗಾಗಿ ಟೈಮೇ ಸಿಗ್ತಿಲ್ಲ ಮಾಡೋದಕ್ಕೆ. ಆದಷ್ಟು ಟೈಮ್ ಮಾಡಿಕೊಂಡು ವೀಡಿಯೋಸ್ನ ರೆಗ್ಯುಲರಾಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ವಾರಕ್ಕೆ ಒಂದು 2-3 ವೀಡಿಯೋಸ್ ಆದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಫೈನಲಾಗಿ ಒಂದಷ್ಟು ಬಟ್ಟೆ ಶಾಪಿಂಗ್ ಇಲ್ಲಿ ಕೂಡ ಆಯಿತು. ಚೆನ್ನಾಗಿದೆ, ಎಲ್ಲದೂ ಕೂಡ ಬ್ರ್ಯಾಂಡೆಡ್ ಬಟ್ಟೆಗಳು, ಹಾಗಾಗಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದಷ್ಟು ಬಟ್ಟೆಗಳನ್ನ ತಗೊಂಡ್ವಿ. ಇಷ್ಟೇ ಇವತ್ತಿನ ವಿಡಿಯೋ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಫಸ್ಟಿಂದ ವೀಡಿಯೋಸ್ನ ನೋಡಿ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.